ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಇದು ನಾರ್ಮಲ್ ಒಂದು ವೆಡ್ನೆಸ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ವರ್ಕ್ ಇದೆ. ಸೊ ಆದ್ರೂ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ 6 ಗಂಟೆ ಆಗಿದೆ. ಆಲ್ರೆಡಿ ತುಂಬ ಬೆಳಕಾಗ್ಬಿಟ್ಟಿದೆ. ಮುಂಚೆ ಚಳಿಗಾಲದಲ್ಲೆಲ್ಲ 6 ಗಂಟೆಗೆಲ್ಲ ನಾನು ಫುಲ್ ಕತ್ತಲೆ ಇರೋದು. ಈಗ ಬೇಸಿಗೆಗಾಲ ಅಲ್ಲ, ಸೊ ಬೇಗ ಬೆಳಕರಿಯುತ್ತೆ. ಸೊ ನಾನು ಸ್ವಲ್ಪ 6 ಗಂಟೆಗೆ ಯೂಶ್ವಲಾಗಿ ಎದ್ದೇಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಏನಂದರೆ ಬಿಸಿನೀರು ಕುಡಿತೀನಿ. ಅದು ಬೇಸಿಗೆಗಾಲ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಅದೊಂದು ರೂಢಿ ಆಗಿದೆ ನನಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ರೆ ಹಿಂದಿನ ದಿನದ ಬಾಡಿಲಿ ಟಾಕ್ಸಿಕ್ ಎಲ್ಲ ಏನೇನಿರುತ್ತೆ ಎಲ್ಲನೂ ಆಚೆ ಬರುತ್ತೆ ಅಂತ ಅಷ್ಟೇನೆ. ಸೊ ಅದೊಂದು ನಾರ್ಮಲಾಗಿ ಎಲ್ಲರೂ ರೂಢಿ ಮಾಡ್ಕೋಬೇಕು. ಏನೇನೋ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದಕ್ಕಿಂತ ಮುಂಚೆ ಒಂದು ಲೋಟ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿಲಿ ಈಗ ಸೆಲ್ಸ್ ಎಲ್ಲನೂ ನಿದ್ದೆ ಮಾಡಿರ್ತೀವಲ್ಲ, ಅದು ಮಲಗ್ದಂಗೆ ಇರುತ್ತೆ. ಸೊ ನಾವು ಸ್ವಲ್ಪ ಚುರುಕಾಗಿ ಬಿಸಿನೀರು ಕುಡಿದಾಗ ಬಾಡಿ ಸೆಲ್ಸ್ ಎಲ್ಲನೂ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಬೆಳಗ್ಗೆ ಬಿಸಿನೀರು ಕುಡಿಬೇಕು. ನೆಕ್ಸ್ಟು ನಾನು ಈ ಥರ ಟ್ಯಾಪಿಂದ ಬರುವಂಥ ಡೈರೆಕ್ಟು ಸ್ವಲ್ಪ ಬಿಸಿನೇ ಇರುತ್ತೆ. ಇತ್ತೀಚೆಗಂತೂ ಬೆಳಗ್ಗೆನೂ ಬಿಸಿನೇ ಬರುತ್ತೆ. ಸೊ ಆ ನೀರನ್ನ ಹಾಗೆ ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಅವಾಗ ಫೇಸಲ್ಲಿ ನಿದ್ದೆ ಮಾಡಿದಾಗ ಅದೇನೇನೋ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಕ್ಲೆನ್ಸ್ ಆಗುತ್ತೆ ಅಂತ ಸುಮ್ಮನೆ ಹಾಗೆ ಅದನ್ನು ಚೆನ್ನಾಗಿ ನೀರನ್ನ ಮುಖಕ್ಕೆ ಎರಚ್ಕೊಂಡ್ರೆ ಒಂದು ರಿಫ್ರೆಶ್ ಫೀಲ್ ಆಗುತ್ತೆ. ಸೊ ನಾನಷ್ಟು ಫೇಸ್ ವಾಶ್ ಮಾಡೋ ಅಷ್ಟರಲ್ಲಿ ಇಲ್ಲಿ ನೀರೂ ಕಾದಿರುತ್ತಲ್ಲ, ಸೊ ನಾನು ಈ ಥರ ಟೈಮ್ ಸೇವ್ ಮಾಡ್ತೀನಿ. ಸೊ ಅಲ್ಲಿ 2 ಇನ್ 1 ಕೆಲಸ ಆಗ್ತಾ ಇರಬೇಕು. ಸೊ ಅದು ಆ ಥರ. ಸೊ ಇವಾಗ ಇಷ್ಟು ಬಿಸಿ ಕುಡಿಯಲ್ಲ, ಸ್ವಲ್ಪ ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೊತೀನಿ. ನಾನು ವಿಡಿಯೋ ಎಲ್ಲ ಅಡ್ಜಸ್ಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಕಾದ್ಬಿಟ್ಟಿತ್ತು ನೀರು. ಸೊ ಒಂದು ಬ್ಯೂಟಿಫುಲ್ ವ್ಯೂ ರೂಮಿಂದನೇ ಇದೆ. ಆ್ಯಕ್ಚುಲಿ ಆಚೆ ಹೋಗ್ತಿದ್ದೆ, ಬಟ್ ಇವತ್ತು ಯಾಕೋ ಒಳಗೇ ಕೂರೋಣ ಅನ್ನಿಸ್ತಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಚಿಗುರ್ತಾ ಇದೆ ಎಲ್ಲ ಎಲೆಗಳನ್ನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಒಂದು ಗ್ರೀನರಿ ಕಣ್ಮುಂದೆ ಬಿದ್ದರೆ ಫುಲ್ ರಿಫ್ರೆಶ್ ಫೀಲ್ ಆಗುತ್ತೆ. ಸೊ ನಾನು ಕೂತ್ಕೊಂಡು ಆರಾಮಾಗಿ ಒಂದು 5 ಮಿನಿಟ್ಸ್ ನನ್ನದೇ ಆದಂಥ ಒಂದು ಟೈಮ್ ತೊಗೊತೀನಿ. ಎದ್ದ ತಕ್ಷಣ ಹರಾಬಿರಿಲಿ ಏನೂ ಕೆಲಸ ಮಾಡಲ್ಲ. ಸೊ ಕೂಲಾಗಿ ಫೇಸ್ ವಾಶ್ ಮಾಡೋದನ್ನ ಒಂದು ಬೆಸ್ಟ್ ಡ್ರಿಂಕು ಬಿಸಿನೀರನ್ನ ತೊಗೊಳ್ತಾ ಇವತ್ತು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಥಿಂಕ್ ಮಾಡ್ತಾ ಇರ್ತೀನಿ ಈ ಟೈಮಲ್ಲಿ. ಸೊ ಎಲ್ಲ ಕುಡಿದು ನೆಕ್ಸ್ಟಿಗೆ ನಾನು ಆಚೆ ಬಂದು ನೋಡ್ತಾ ಇದ್ದೆ, ಆಲ್ರೆಡಿ ಸೂರ್ಯ ಬಂದಿದ್ದಾನೆ ನೋಡಿ. ಒಂದು ಸ್ವಲ್ಪ ಬೆಚ್ಚಗೆ ಇರುತ್ತೆ, ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ. ಸೊ ಹೀಗೆ ಪಾಟೆಲ್ಲನೂ ಜಾಸ್ತಿ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಸೊ ಹೀಗೆ ನೋಡ್ತಾ ಸೂರ್ಯನ ನೋಡ್ತಾ ಎಕ್ಸಸೈಸ್ನ ಮಾಡ್ತೀನಿ. 30 ಮಿನಿಟ್ಸ್ ನಾನು ಎಕ್ಸಸೈಸ್ನ ಮಾಡ್ತೀನಿ. ಸೊ ಎಕ್ಸಸೈಸ್ ಮುಗಿಸ್ಕೊಂಡು ಹೀರೋ ಕೂತಿದ್ದ, ಅವನನ್ನು ಒಂದು ಸ್ವಲ್ಪ ಕ್ಲಿಪ್ಪೆಲ್ಲ ಹಾಕಿ ಒಂದು ಶಾರ್ಟ್ ಹಾಕಿದ್ದೆ. ನೆನ್ನೆ ಹಾಕಿರ್ತೀನಿ, ನೀವು ನೋಡಿ ನನ್ನ ಚಾನಲಲ್ಲಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಂದರೆ ಹಂಗೆ ಅವನಿಗೊಂಚೂರು ಕ್ಲಿಪ್ಪೆಲ್ಲ ಹಾಕಿ ವೀಡಿಯೋಸ್ನ ಮಾಡಿಕೊಂಡೆ ನಾನು ಶಾರ್ಟಿಗೋಸ್ಕರ. ಹಾಗೆ ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಕೆಲಸಕ್ಕೆ ಫ್ರೆಶ್ ಅಪ್ ಆಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು, ಇದು ನೈಟ್ಗೆ ಡಿನ್ನರಿಗೆ ಅಮ್ಮ ಸ್ಪೆಷಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಅಥವಾ ಮದುವೆ ಮನೆ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾರಲ್ಲ, ಸೊ ಅದನ್ನು ಕಲ್ತಿದ್ರು, ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಮಸಾಲೆನೆಲ್ಲ ಹಾಕಿ ಹುರಿತಾಯಿದ್ರು. ಸೊ ಇದಕ್ಕೆ ನಮ್ಮಮ್ಮ ಏನೇನು ತೊಗೊಂಡಿದ್ದಾರೆ ಅಂದರೆ ಒಂದು 50 ಗ್ರಾಮ್ ಆಗೋಷ್ಟು ಧನಿಯಾ, ಹಾಗೆ ಒಂದು 50 ಗ್ರಾಮ್ ಆಗೋಷ್ಟು ಜೀರಿಗೆ, ಒಂದು 2 ಸ್ಪೂನ್ ಮೆಣಸು, 1 ಚಮಚ ಮೆಂತ್ಯ, ಮತ್ತು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನು ಕಡಲೆಬೇಳೆ. ಸೊ ಇಷ್ಟನ್ನ ಹಾಕಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದಾರೆ. ಇದು ಎಷ್ಟು ಗಮ್ಮಂತ ಇರುತ್ತೆ ಅಂದರೆ ಉರಿಬೇಕಾದ್ರೆ ಸ್ಮೆಲ್ ಮಾತ್ರ ಸೂಪರಾಗಿ ಬರುತ್ತೆ. ಇದು ಇನ್ಸ್ಟೆಂಟಾಗಿ ಸಾಂಬಾರು ಪುಡಿ ಮಾಡಿಕೊಂಡು ಮಾಡೋವಂಥ ಸಾಂಬಾರು. ಆ್ಯಂಡ್ ಇದಕ್ಕೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಖಾರಕ್ಕೆ ಒಂದು 4 ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದಾರೆ. ಇವಾಗೇನು ಉರಿತಾ ಇರ್ತೀವಲ್ಲ, ಇದೆಲ್ಲ ಒಂದು ಆಲ್ಮೋಸ್ಟು 50% ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಇನ್ಸ್ಟೆಂಟಾಗಿ ಮಾಡೋದು. ನಾವು ಜಾಸ್ತಿನೂ ಸಾಂಬಾರು ಪುಡಿ ಮಾಡಿ ಇಟ್ಕೊತೀವಿ. ಯೂಶ್ವಲಾಗಿ ವರ್ಷಕ್ಕೊಂದು ಸಲ ಅಥವಾ ಒಂದು 7-8 ತಿಂಗಳಿಗೊಂದು ಸಲ ಅಮ್ಮ ಬಲ್ಕಾಗಿನೂ ಸಾಂಬಾರು ಪುಡಿನ ರೆಡಿ ಮಾಡಿ ಇಟ್ಕೊತಾರೆ. ಬಟ್ ಈ ರೀತಿ ಡಿಫ್ರೆಂಟಾಗಿ ಸ್ವಲ್ಪ ಹೋಟ್ಲ್ ಸ್ಟೈಲಲ್ಲಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡೋದು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಅದನ್ನು ಸಹ ಹುರ್ಕೊತಾ ಇದ್ದೀವಿ. ಜಾಸ್ತಿ ಸಾಸಿವೆ ಹಾಕಿದ್ರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಸೊ ಅದಕ್ಕೆ ಮೆಂತ್ಯ ಮತ್ತು ಸಾಸಿವೆನ ಒಂದು ಸ್ವಲ್ಪ ಲಿಮಿಟ್ಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇನೆ.
ಸೊ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಈ ಹಿಂಗನ್ನು ತೊಗೊಂಡಿದ್ದಾರೆ ಅಮ್ಮ. ಇದು ಹಿಂಗು ಪ್ಯಾಕೆಟ್ ಅಂತ ಗೊತ್ತಾಗಲಿ ಅಂತ ನಿಮಗೆ ತೋರಿಸ್ತಾ ಇರೋದು. ಒಂಚೂರು ಹಿಂಗು ಇದನ್ನು ನಾವು ಸ್ಟವ್ನ ಆಫ್ ಮಾಡಿ ಆ ಬಿಸಿಲೇನೇ ಇರುತ್ತಲ್ಲ, ಮಸಾಲೆ ಹುರಿದಿರೋ ಬಿಸಿಲೇನೆ ಒಂದು ಸ್ವಲ್ಪ ಹಿಂಗು, ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಅದರೊಳಗೇ ಕಲಿಸ್ಕೋಬೇಕು. ಅದರಲ್ಲಿ ಎಲ್ಲ ಕಡೆನೂ ನೀಟಾಗಿ ಅದು ಇಟ್ಕೊಳ್ಳೋ ಥರ ಕಲಿಸ್ಕೊಳ್ಳೋದಷ್ಟೇ. ಬಟ್ ಇದಕ್ಕೆ ಏನು ನೆನ್ಪಿಟ್ಕೋಬೇಕು ಅಂದರೆ ಸ್ಟವ್ ಆನಲ್ಲಿರಬಾರ್ದು, ಸ್ಟವ್ ಆಫ್ ಮಾಡಿನೇ ಇದನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಹಾರೋಕ್ಕೆ ಸಪ್ರೇಟಾಗಿ ಎತ್ತಿಕ್ಬೇಕು. ಬಿಸಿ ಇದ್ದಾಗಲೇ ಹಾಕಿದ್ರೆ ಸರಿಯಾಗಿರಲ್ಲ. ಸೊ ಈ ಕಡೆ ಅದಕ್ಕೆ ತರಕಾರಿ ತೊಗೊಂಡಿದ್ದಾರೆ. ತರಕಾರಿ ಏನೇನೆಂದರೆ ಸೀಮೆ ಬದನೆಕಾಯಿ, ಚಪ್ರದ ಅವರೆಕಾಯಿ, ಹಾಗೆ ನೂಕಲ್ಲು ತೊಗೊಂಡಿದ್ದಾರೆ ಅಮ್ಮ. ಇದಕ್ಕೆ ನಾವು ಏನು ನುಗ್ಗೆಕಾಯಿ, ಬೀನ್ಸು ಅದೆಲ್ಲ ಹಾಕಿದ್ರೆ ಸೂಪರಾಗಿರುತ್ತೆ. ನುಗ್ಗೆಕಾಯಿ ಹಾಕಿದ್ರೆ ಟೇಸ್ಟೇ ಡಿಫ್ರೆಂಟು. ಬಟ್ ಅವತ್ತು ಸಿಗಲಿಲ್ಲ ಅಂತ ಅಮ್ಮ ಹಾಕಿಲ್ಲ. ಏನೇನು ಮನೇಲಿತ್ತು ಅದರಲ್ಲೇ ಮಾಡ್ತಿದ್ದಾರೆ. ಸೊ ನೆಕ್ಸ್ಟಿಗೆ ನಾನಿಲ್ಲೊಂದು 150 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇವಾಗೆಲ್ಲ ಬೇಳೆಗಳಿಗೆಲ್ಲ ಅದೇನು ಕೋಟಿಂಗ್ ಹಾಕಿರ್ತಾರೋ ಏನಂತ ಗೊತ್ತಿಲ್ಲ. ನೋಡಿ ಈ ಥರ ವೈಟಾಗಿ ಸ್ವಲ್ಪ ಜಾಸ್ತಿನೇ ಬಿಡುತ್ತೆ ಇತ್ತೀಚೆಗೆಲ್ಲ. ಸೊ ಆದಷ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೇ ಒಳ್ಳೆಯದು. ಬಟ್ ವಾಶ್ ಮಾಡಿದ್ರೆ ಅದರಲ್ಲಿರೋವಂಥ ಸಾರ ಹೋಗುತ್ತೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅಷ್ಟು ಕೆಮಿಕಲ್ಸ್ ಇರಬೇಕಾದ್ರೆ ನಾವು ವಾಶ್ ಮಾಡಿ ಯೂಸ್ ಮಾಡೋದೇ ಒಳ್ಳೆಯದು. ಸೊ ನೆಕ್ಸ್ಟಿಗೆ ಈ ರೀತಿ ನಾವೇನು ತೊಳೆದಿರ್ತೀವಿ ಬೇಳೆ ಅಕ್ಕಿನೆಲ್ಲನೂ ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹಾಕ್ತಾ ಇರೋದು ಗಿಡಕ್ಕೆ. ಬಟ್ ಆ ಕ್ಲಿಪ್ಪಿಂಗ್ನ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ನಾವು ಗಿಡಕ್ಕೆ ಯೂಸ್ ಮಾಡಿಕೊಂಡ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾವು ಪ್ಲೇನ್ ನೀರು ಹಾಕೋದಕ್ಕಿಂತ ಈ ಥರ ಬೇಳೆ ತೊಳೆದಿರೋ ನೀರು, ಅಕ್ಕಿ ತೊಳೆದಿರೋ ನೀರನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಗಿಡ ಅಂತೇಳಿ ಅದನ್ನು ಸ್ಟೋರ್ ಮಾಡಿಟ್ಟು ನಾವು ಪಾಟಿಗೆ ಹಾಕ್ತೀವಿ ಆ್ಯಕ್ಚುಲಿ ಯೂಶಲಾಗಿ. ನೆಕ್ಸ್ಟಿಗೆ ನಾವೇನು ತೊಗರಿಬೇಳೆ ತೊಗೊಂಡಿದ್ವಲ್ಲ, ಸೊ ಅದಕ್ಕೆ ಒಂಚೂರು ಉಪ್ಪಾಕಿ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕಿ ಒಂದು ಕುಕ್ಕರಲ್ಲಿ ಒಂದು 3 ವಿಸಿಲ್ ಮಾಡ್ಕೋಬೇಕು, ಆಯಿತಾ. ನೆಕ್ಸ್ಟಿಗೆ ನಾವೇನು ತರಕಾರಿ ತೊಗೊಂಡಿದ್ದೀವಲ್ಲ ಅದನ್ನು ನಾವು ಹಾಗೆ ಬೇಯಿಸ್ಕೊಂಡ್ರೂ ಓಕೆನೆ, ಅಥವಾ ಸ್ಟೀಮ್ ಮಾಡ್ಕೊತೀನಿ ಅಂದ್ರೂ ಓಕೆನೆ. ಬಟ್ ಸ್ವಲ್ಪ ಬೇಗ ಆಗಲಿ ಅಂತೇಳಿ ಅಮ್ಮ ಅದನ್ನು ಕುಕ್ಕರ್ ಹಾಕಿ 1 ವಿಸಿಲ್ ಮಾಡ್ಕೊತಾರೆ. 1 ವಿಸಿಲ್ ತುಂಬ್ತಿದ್ದಂಗೆ ಆಫ್ ಮಾಡಿಬಿಟ್ರೆ ಚೆನ್ನಾಗಿ ಕುಕ್ ಆಗಿರುತ್ತೆ ಅದು. ಸೊ ಅದಕ್ಕೂ ತರಕಾರಿಗೂ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಒಂದೇ ವಿಸಿಲು, ಜಾಸ್ತಿ ಉಪ್ಪಿಟ್ರೆ ಆಮೇಲೆ ತರಕಾರಿ ಎಲ್ಲ ಬೇಳೆ ಆಗಿಬಿಡುತ್ತೆ. ಸೊ ಜಾಸ್ತಿ ಅಲ್ಲ, ಲೈಟಾಗಿ ಬೇಗ ಆಗಲಿ ಅಂತ ಕ್ವಿಕ್ಕಾಗಿ ಒಂದು ಟಿಪ್ ಇದು. ಸೊ ನೆಕ್ಸ್ಟಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ, ಅದಕ್ಕೆ ಒಂದು 2 ಚಿಕ್ಕ ಇದ್ದಷ್ಟು ಕೊಬ್ಬರಿನ ಹಾಕಿ ಚೆನ್ನಾಗಿ ಫೈನಾಗಿ ನೋಡಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಕೊಬ್ಬರಿ ಹಾಕೋದ್ರಿಂದ ಒಂದು ಪಕ್ಕ ಮದುವೆ ಮನೆ ಶೈಲಿಯ ಟೇಸ್ಟೇ ಬರುತ್ತೆ. ಸೊ ನೆಕ್ಸ್ಟಿಗೆ ಈ ಕಡೆ ನಾವಲ್ಲಿ ರುಬ್ಕೊಳ್ಳೋ ಅಷ್ಟರಲ್ಲಿ ಬೇಳೆನೂ ಬೆಂದಿತ್ತು, ಹಾಗೆ ತರಕಾರಿನೂ ಬೆಂದಿತ್ತು. ವಿಸಿಲೆಲ್ಲ ತಗೊಂಡು ಅದೆಲ್ಲ ಆರಿದ್ಮೇಲೆ ಸೊ ಈ ಬೇಳೆಗೆ ಬೇಕಿದ್ರೆ ನಾವು ನೀರನ್ನ ಹಸಿಯ ಕೋಲ್ ಬರುತ್ತಲ್ಲ ಅದರಲ್ಲೂ ಮಸ್ಕೋಬೋದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ನೀರು ಅದರಲ್ಲೇ ಇದೆ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದರಲ್ಲಿ ನಾನೊಂದು ಚಿಕ್ಕ ಸ್ಪೂನಲ್ಲೇ ಒಂದು 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನ್ ಅಂದರೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ನಿಮ್ಮ ರುಚಿಗೆ ತಕ್ಕಂಗೆ ಅಷ್ಟೇನೆ. ನೀವು ಯಾವ ರೀತಿ ಖಾರ ಬೇಕೋ ಅದಕ್ಕೆ ನೀವು ಎಷ್ಟು ಮೆಣಸಿನ್ಕಾಯಿ ಬೇಕಿದ್ರೂ ಹಾಕೋಬೋದು. ಸೊ ನಾನು ಈ ಥರ ಸ್ಮ್ಯಾಶರ್ ಬರುತ್ತಲ್ಲ, ಆಲೂ ಸ್ಮ್ಯಾಶರ್ ಬರುತ್ತಲ್ಲ, ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋದು, ಸೊ ಅದರಲ್ಲೇ ನೀಟಾಗಿ ಮಸಾಲೆ ಎಲ್ಲನೂ ಗಂಟಾಗ್ದಾರಂಗೆ ಅದರಲ್ಲೇ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಬೇಳೆನ ನಾವು ಸ್ವಲ್ಪ ಜಾಸ್ತಿ ಕೂಗ್ಸಿರ್ತೀವಲ್ಲ ಅದು ಸ್ಮೂತ್ ಆಗಿಬಿಡುತ್ತೆ. ಜೊತೆಗೆ ನಾವೇನು ಮಸಾಲೆ ಈ ಪೌಡ್ರ್ ಹಾಕಿರ್ತೀವಲ್ಲ ಅದನ್ನು ಗಂಟಿರಲ್ಲ. ಈಗ ನಾವು ಡೈರೆಕ್ಟಾಗಿ ಸಾಂಬಾರು ಮಾಡಬೇಕಾದ್ರೆ ಹಾಕಿದ್ರೆ ಗಂಟು ಆಗಿಬಿಡುತ್ತಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಬೇಳೆಗೇ ನೀರು ಸಮೇತ ಹೀಗೆ ಹಾಕಿ ಚೆನ್ನಾಗಿ ಮಸ್ತ್ಕೊಬಿಟ್ರೆ ಗಂಟೆಲ್ಲ ಇರಲ್ಲ. ಸೊ ನೋಡಿ ತರಕಾರಿನೂ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನೆಕ್ಸ್ಟಿಗೆ ಒಂದು ಪಾತ್ರೆ ಏನಾದರೂ ಇಟ್ಕೋಬೋದು. ನಾವು ಒಂದು ಸ್ವಲ್ಪ ಕುಕ್ಕರು ಗಟ್ಟಿ ತಳ ಇದೆ ಅಂತ ನಾನು ಕುಕ್ಕರೇ ಇಟ್ಕೊಂಡಿದ್ದೀನಿ. ಆದರೆ ವಿಸಿಲ್ ಮಾಡೋದೇನು ನೆಸೆಸಿಟಿ ಇಲ್ಲ, ಸುಮ್ಮನೆ ಅದು ಬೇಯೋದಕ್ಕೆ ಅಷ್ಟೇ. ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು 2 ಸ್ಪೂನು ಆಯಿಲ್ನ ಹಾಕಿ, ನೆಕ್ಸ್ಟ್ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಮಾಮೂಲಿ ಒಗ್ಗರಣೆ ಕೊಟ್ಕೊಳ್ಳೋದು. ಒಗ್ಗರಣೆಗೇನು ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂಚೂರು ಜೀರಿಗೆನ ಹಾಕಿ ಅದೆಲ್ಲನೂ ಚೆನ್ನಾಗಿ ಚಿಟಪಟ ಅನ್ನೋ ಥರ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟು, ನೆಕ್ಸ್ಟಿಗೆ ನಾವು ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆ 1 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ. ನೆಕ್ಸ್ಟಿಗೆ ಒಂದು ಸ್ವಲ್ಪ ಕರಿಬೇವನ್ನ ಎಲ್ಲನೂ ಮಿಕ್ಸ್ ಮಾಡಿ ಒಂದರಲ್ಲೇ ಹಾಕಿಟ್ಟಿದ್ದೆ. ಸೊ ಅದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಮಾಮೂಲಿ ಬೇಳೆ ಸಾರು ಹೇಗೆ ಮಾಡ್ತೀವಿ ಅಂದರೆ ಈರುಳ್ಳಿ, ಟೊಮೆಟೊ, ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಬಿಡ್ತೀವಲ್ಲ, ಸೊ ಆ ಥರ ಅಲ್ಲ. ಇದಕ್ಕೆ ನಾವು ಒಗ್ಗರಣೆಗೆ ಹಾಕಿ ಒಗ್ಗರಣೆಲೇ ಟೊಮೆಟೊ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಟ್ರೈ ಮಾಡಿ ನೋಡಿ. ಈಗ ಈರುಳ್ಳಿ ಎಲ್ಲ
ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 3-4 ಟೊಮೆಟೊನ ಮಾಮೂಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಒಗ್ಗರಣೆಗೆ ಹಾಕಿ ಆ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ನಾವೆಷ್ಟು ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣನ ಹಾಕಿ ಅರಿಶಿಣದಲ್ಲಿನೂ ನೀಟಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಅರಿಶಿಣನ ಯೂಸ್ ಮಾಡ್ತೀವಿ ಅಡುಗೆಗೆಲ್ಲನೂ ತುಂಬಾ ಒಳ್ಳೆಯದು. ನಾವೇನೇನೋ ಟ್ಯಾಬ್ಲೆಟ್ಸು ಆ್ಯಂಟಿಬಯೋಟಿಕ್ಸು ಏನೇನೋ ತೊಗೊಳ್ಳೋ ಬದಲು ಅರಿಶಿಣದಲ್ಲೇನೇ ಎಷ್ಟು ಯೂಸ್ಫುಲ್ ಆಗುತ್ತೆ ನಮ್ಮ ದೇಹಕ್ಕೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಈ ಮಸಾಲೆ ಪದಾರ್ಥಗಳದ್ದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ನಾನು ಬೇಕಿದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಈಗ ನಾವೇನು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಅದಕ್ಕೆ ನಾವು ಬೇಳೆನ ಹಾಗೆ ಬೇಯಿಸಿರೋ ತರಕಾರಿನೂ ನೀರು ಸಮೇತನೇ ಹಾಕಿ ಏನು ತೊಂದರೆ ಇಲ್ಲ. ಯಾಕಂದರೆ ನಾವು ನೀರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ನೀರು ಆ್ಯಡ್ ಮಾಡ್ತೀವಲ್ಲ. ಸೊ ಎಲ್ಲದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ನೀವು ನೀರನ್ನ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಆ್ಯಂಡ್ ನಾನು ಸ್ವಲ್ಪ ಈ ಅಡುಗೆನೆಲ್ಲ ಮಾಡಬೇಕಂದ್ರೆ ಏನಂದರೆ ಜಾಸ್ತಿ ತರಕಾರಿನ ಯೂಸ್ ಮಾಡ್ತೀನಿ. ಬಿಕಾಸ್ ನಮ್ಮ ಬಾಡಿಗೆ ತುಂಬಾ ಫೈಬರ್ ಬೇಕು. ನಾವು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ನ ಹೇಗೆ ತೊಗೊತೀವಿ ಅದೇ ಥರ ನಾವು ಫೈಬರ್ನೂ ತುಂಬಾ ತೊಗೋಬೇಕಾಗುತ್ತೆ. ಆ್ಯಂಡ್ ಇದರಿಂದ ನಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಡೈಜೆಷನ್ ಚೆನ್ನಾಗಿದ್ದರೆ ನಮ್ಮ ಸ್ಕಿನ್ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಮೀಲ್ ಆಗಿರಲಿ, ಈಗ ನೀವು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀರಾ ಅಥವಾ ಲಂಚ್ ಮಾಡ್ತಾಯಿದ್ದೀರಾ, ಡಿನ್ನರ್ ಮಾಡ್ತಾಯಿದ್ದೀರಾ, ನೀವು ತರಕಾರಿನ ಮಿಸ್ ಮಾಡಲೇಬಾರ್ದು. ಪಲ್ಯ ಆಗಿರ್ಬೋದು ಅಥವಾ ತರಕಾರಿ ಸಾಂಬಾರು ಆಗಿರ್ಬೋದು, ಇಲ್ಲ ಪ್ಲೇನಾಗಿ ನಾವು ಸ್ಟೀಮ್ ಮಾಡ್ಕೊಂಡು ತಿಂದ್ರೂ ತುಂಬಾ ಒಳ್ಳೆಯದು. ಬಟ್ ತರಕಾರಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಷ್ಟು ಹೆಲ್ದಿ ಫುಡ್ಡು ನಾವು ಎಷ್ಟು ಈಸಿಯಾಗಿ ನಾವು ಇಂಡಿಯನ್ಸ್ ಮಾಡ್ಕೋಬೋದಲ್ವ. ಸೊ ಇದು ನೆಕ್ಸ್ಟಿಗೆ ಏನಂದರೆ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಸೊ ಸೈಡ್ ಬೈ ಸೈಡ್ ಅಮ್ಮನೂ ರೈಸಿಗೆ ಇಟ್ಟರು, ಒಂದು ಫುಲ್ಲು ಮೀಲ್ ಕಂಪ್ಲೀಟ್ ಮಾಡಬೇಕಲ್ಲ ಅಂತ. ನೆಕ್ಸ್ಟು ಪ್ರೋಟೀನಿಗೆ ಅಂತ ಹೇಳಿ ನಾನು ಎಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಾಂಬಾರು ಸ್ಮೆಲ್ಲಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬರ್ತಾಯಿತ್ತು. ನಿಜವಾಗ್ಲೂ ಮದುವೆ ಮನೆಯದು ಊಟದ ಥರನೇ. ನಮ್ಮಮ್ಮ ಒಂದು ಇವ್ರ ಮನೇಲಿ ವರ್ಕ್ ಮಾಡ್ತಾಯಿದ್ರು, ಒಂದು ಬ್ರಾಹ್ಮಿಣ್ಸ್ ಮನೇಲಿ. ಸೊ ಅಲ್ಲಿ ಕಲ್ತಿದ್ದಂತೆ ನಮ್ಮಮ್ಮ ಈ ಸಾಂಬಾರು ಮಾಡೋದನ್ನು. ಸೊ ಆವಾಗ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವರು. ನಾನು ಕ್ಯಾಪ್ಚರ್ ಮಾಡ್ಕೊತೀನಿ ಅಂತೇಳಿ ಇಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನೋಡಿ, ತರಕಾರಿ ಎಲ್ಲ ನಾನು ಜಾಸ್ತಿ ಹಾಕಬೇಕು. ನನಗೆ ಯಾವಾಗಲೇ ನನಗೆ ಈಗ ರೈಸ್ ಎಷ್ಟು ತಿಂತೀನಿ ತರಕಾರಿ ಅಷ್ಟೇ ತಿನ್ನಬೇಕು ಅನ್ನೋ ಹುಚ್ಚು ನನಗೆ. ಆ್ಯಂಡ್ ಇದರಲ್ಲಿ ಕ್ಯಾರೆಟ್ ಎಲ್ಲ ಅಷ್ಟು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಏನು ಹಾಕಿಲ್ಲ ಅಲ್ಲ, ಸ್ವೀಟ್ ಬಂದುಬಿಡುತ್ತೆ ಅಂತ ಹೇಳಿ. ನಾವು ಇದಕ್ಕೆ ನುಗ್ಗೆಕಾಯಿ, ಹುರುಳಿಕಾಯಿ ಎಲ್ಲ ಹಾಕಿದ್ರೆ, ನುಗ್ಗೆಕಾಯಿ ಹಾಕಿದರೆ ಮಾತ್ರ ಸಾಂಬಾರು ಟೇಸ್ಟೇ ಡಿಫ್ರೆಂಟು, ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದ್ನಲ್ವ ಪ್ರೋಟೀನ್ ಸೋರ್ಸಿಗೋಸ್ಕರ ಅಂತೇಳಿ ಎಗ್ ತಂದಿದ್ನಲ್ಲ, ಎಗ್ಗನ್ನೆಲ್ಲ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಡೈಲಿ ಅಷ್ಟೇ, ನಾವು ಮನೇಲಿ ಅಮ್ಮು ಇದ್ದಾಳೆ, ಅವಳಿಗೂ ಅಷ್ಟೇ ಎವ್ರಿ ಡೇ ಎಗ್ ಕೊಡ್ತೀವಿ. ಆ್ಯಂಡ್ 1 ಎಗ್ಗು ಒಂದು ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಅದರಲ್ಲಿ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಎಲ್ಲ ನ್ಯೂಟ್ರಿಷನ್ಸು, ಪ್ರೋಟೀನು ಎಲ್ಲನೂ ಸಿಗುತ್ತೆ. ಅವರು ಗ್ರೋತಿಗೆ ತುಂಬಾ ಒಳ್ಳೆಯದದು ಆ್ಯಕ್ಚುಲಿ, ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೂ ಆಗಿರ್ಬೋದು. ಸೊ ಫೈನಲಿ ಸಾಂಬಾರು ರೆಡಿ ಆಯಿತು ನೋಡಿ. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಘಮ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿತ್ತು ಅಂದರೆ, ನನಗೆ ಯಾವುದೋ ಬ್ರಾಹ್ಮಿಣ್ಸ್ ಮನೆಯಲ್ಲಿನೇ ಇದ್ದೀನಿ ಅನ್ನೋ ಅಷ್ಟು ಸೂಪರ್ ಘಮ ಬರ್ತಾಯಿತ್ತು. ನೀವೂ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ನನ್ನ ಕಮೆಂಟ್ ಮಾಡಿ ಹೇಳಿ ಹೆಂಗಾಯಿತು ಅಂತ ಹೇಳಿ. ನಿಜವಾಗ್ಲೂ ನನಗಂತೂ ತುಂಬಾ ಚೆನ್ನಾಗಿತ್ತು. ಇದನ್ನು ನಾವು ಯೂಶ್ವಲಾಗಿ ರೈಸ್ ಜೊತೆ ಇಲ್ಲ ಅಂದ್ರೂ ಇಡ್ಲಿ ಜೊತೆ ತಿನ್ಬೋದು. ಆ್ಯಂಡ್ ರೊಟ್ಟಿ ಜೊತೆನೂ ಇಷ್ಟು ತರಕಾರಿ ಹಾಕಿದ್ದೀವಲ್ಲ, ತರಕಾರಿ ನೆಂಚ್ಕೊಂಡು ಆರಾಮಾಗಿ ತಿನ್ಬೋದು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಆಯಿತು. ಸೊ ಊಟ ಎಲ್ಲ ಮುಗಿಸಿ ಇವತ್ತು ನಮ್ಮ ಇವ್ರದ್ದೊಬ್ರದ್ದು ಫ್ರೆಂಡದು ಬರ್ಡೇ ಇತ್ತು. ಸೊ ಅವರಿಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ನ ತಂದಿದ್ವಿ. ನನಗೆ ಚಾಕ್ಲೇಟ್ ಕೇಕ್, ನಾರ್ಮಲ್ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯಾರದೇ ಬರ್ತಡೇ ಆದರೂ ನಾನು ತರೋದೇ ಅದನ್ನು, ನನಗಿಷ್ಟ ಅಂತ ತರ್ತೀನಿ. ಬಟ್ ಕೇಕ್ ಮಾತ್ರ ನಿಜವಾಗ್ಲೂ ತುಂಬಾ ಫ್ರೆಶ್ ಆಗಿ ಇವತ್ತು ಮಾಡಿದರು ಅನಿಸುತ್ತೆ, ಸೂಪರಾಗಿತ್ತು. ಸೊ ಅವರು ಬರ್ಡೇನೂ ಸೆಲೆಬ್ರೇಟ್ನ ಮಾಡಿ ವಿಶ್ ಮಾಡಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಗ್ರ್ಯಾಟಿಟ್ಯೂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡಿದ್ದಷ್ಟೇನೆ. ಸಿಂಪಲ್ಲಾಗಿ ಏನೂ ಡೆಕೋರೇಷನ್ ಮಾಡಿಲ್ಲ, ಏನೂ ಇಲ್ಲ. ಜಸ್ಟ್ ಮನೆಗೆ ಕರೆದು ಈ ಥರ ಒಂದು ಸಣ್ಣದೊಂದು ಸ್ಟೂಲ್ನ ಇಟ್ಟು ಸೆಲೆಬ್ರೇಟ್ ಮಾಡಿದ್ದಷ್ಟೇನೆ. ಅಮ್ಮು ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟು ಹೇಗಾಗಿದ್ದಾಳೆ ಅಂತ.
ಸೊ ಇಷ್ಟೇ ಇವತ್ತಿನ ದಿನದ್ದು ಕಂಪ್ಲೀಟ್ ವ್ಲಾಗ್. ಇದೇ ಥರ ನಿಮಗೆ ವ್ಲಾಗ್ಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.